ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ನಿನ್ನೆ ರಾತ್ರಿ ಬಂದೆ ಮಂಗಳೂರಿಂದ. ಸಂಜೆ 4:15ಗೆ ಮಂಗಳೂರು ಬಿಟ್ಟೆ. ಇಲ್ಲಿ ಮುಟ್ಟುವಾಗ ರಾತ್ರಿ 12 ಗಂಟೆ ಆಯಿತು. ಕೆಂಗೇರಿಯಲ್ಲಿ ಸ್ಟೇ ಆಗಿದ್ದು. ಈಗ ಅಲ್ಲಿಂದ ನಮ್ಮ ಆಫೀಸರ್ ಸಾಹೇಬ್ರನ್ನ ಕರ್ಕೊಂಡು ಇಲ್ಲಿ ವಿಧಾನಸೌಧ ಬ್ಯಾಕ್ ಸೈಡು ಕಮಿಷನರ್ ಆಫೀಸ್ ಇದೆ, ಅಲ್ಲಿಗೆ ಬಂದಿದ್ದೀನಿ. ಇವರಿಗೆ ಅಂದರೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಮಂಗಳೂರಿಂದ ಬ್ಯಾಂಗ್ಳೂರಿಗೆ. ಹಾಗಾಗಿ ಇಲ್ಲಿ ಈಗ ಜಾಬಿಗೆ ಅಟೆಂಡ್ ಆಗಿ ಬಂದಿದ್ದಾರೆ. ಹಾಗೆ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಈಗ ಇವ್ರದ್ದು ಡ್ರಾಪ್ ಆಯಿತು, ಆಲ್ಮೋಸ್ಟ್ ಡ್ರಾಪ್ ಆಯ್ತು. ಇನ್ನು ನಾನು ಹೊರಡಬೇಕು, ಇನ್ನು ಸೀದಾ ಮಂಗಳೂರಿಗೆ. ಆದರೆ 1 ನಿಮಿಷ ನಿಲ್ಲಪ್ಪ ಬರ್ತೀನಿ ಅಂತ ಹೇಳಿದರು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಈಗ ಬಂದ ತಕ್ಷಣ ಹೊರಡೋದೆ. ಮತ್ತು ಇನ್ನೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಕಾಯ್ತಾ ಇದ್ದಾರೆ ಮಂಗಳೂರಿಗೆ ಬರೋಕ್ಕೆ. ಅಲ್ಲಿ ವಿಧಾನಸೌಧ ಆಪೋಸಿಟಲ್ಲಿ ಕೋರ್ಟು ಪಕ್ಕದಲ್ಲಿ ಒಂದು ಪಾರ್ಕಿಂಗ್ ಇದೆ, ಅಲ್ಲಿದ್ದಾರೆ ಅಂತವರು. ನಾನೀಗ ಇವ್ರದ್ದು ಡ್ರಾಪ್ ಆದ ಕೂಡಲೇ ಅವ್ರನ್ನ ಪಿಕಪ್ ಮಾಡಿಕೊಂಡು ಸೀದಾ ಮಂಗಳೂರು ಹೊರಡಬೇಕು. ಟ್ರಿಪ್ಸು ತುಂಬ ಕಡಿಮೆ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಯಾವುದು ಅದು ಇದಂತ ಏನು ನೋಡೋಂಗಿಲ್ಲ, ಯಾವ್ದು ಸಿಗ್ತದಂತ ತೊಗೊಂಡು ಬರ್ತಾ ಇರೋದೆ. ಸ್ವಲ್ಪ ಸಾಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಟ್ರಿಪ್ಪು ಯಾವುದು ಬಂದರೂ ಬಿಡೋಂಗಿಲ್ಲ, ಮಾಡಲೇಬೇಕು. ನಾಳೆ ಒಂದು ದಿನ, ಮತ್ತು ನಾಳೆ ಒಂದು ಗಾಡಿ ಸರ್ವಿಸ್ ಇದೆ, ಸರ್ವಿಸ್ ಮಾಡಿಸಿ ನಾಡಿದ್ದು ಚಿತ್ರದುರ್ಗ ಹೋಗಬೇಕು. ಚಿತ್ರದುರ್ಗ ಹೋಗಿ ಅಲ್ಲಿ ಒಂದು ನಮ್ಮ ಒಬ್ಬರು ಡಾಕ್ಟ್ರು, ಮಂಗಳೂರಿನ ಡಾಕ್ಟ್ರು, ಅವ್ರಿಗೂ ಅಲ್ಲೊಂದು ಏನೋ ಕೆಲಸ ಇದೆ ಅಂತೆ, ಸೈಟ್ದು ಏನೋ ಕೆಲಸ ಇದೆ ಅಂತೆ. ಅದು ಸೈಟ್ ನೋಡಿಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಬರೋಕ್ಕೆ. ಹಾಗೆ ನಾಳೆ ಶನಿವಾರ ಹೋಗಿ ಸಂಡೇ ಬರೋಕ್ಕಿದೆ. ಹಾಗಾಗಿ ಇವತ್ತು ಎಷ್ಟೊತ್ತಿದ್ರು ಇವತ್ತು ಹೊರಡಲೇಬೇಕು ನಾನು. ಈ ಬೆಂಗಳೂರಲ್ಲಿ ಅಂದರೆ ಟೆನ್ಷನ್ ಆಗ್ತದೆ, ಎಲ್ಲಿ ತಟ್ಟಿಸ್ಬಿಡ್ತಾರೋ ಅಂತೇಳಿ. ಆಲ್ರೆಡಿ ನಿನ್ನೆ ಒಬ್ಬನು ಹಾಸನ ಹತ್ರ ರೋಡ್ ಅಂಬಸ್ ಹತ್ರ ಒಬ್ಬನು ಬೈಕ್ನ ನಿಂದ ಜಸ್ಟ್ ತಟ್ಟಿಸಿದ್ದಾನೆ. ಅವನು ಬೈಕ್ ಕಂಟ್ರೋಲ್ ಸಿಗಲಿಲ್ಲ ಅಂತ ಕಾಣುತ್ತೆ, ಬಂದು ಹಿಂದ್ಗಡೆಯಿಂದ ಡಿಕ್ಕಿಗೆ ಸ್ವಲ್ಪ ಇಟ್ಟಿದ್ದಾನೆ. ಬಂಪರ್ಗೆ ಸ್ವಲ್ಪ ಕ್ಲಿಪ್ಪು ಏನಾಗಲಿಲ್ಲ, ಕ್ಲಿಪ್ ಸ್ವಲ್ಪ ಜಾರಿದೆ ಅಷ್ಟೇ. ನಾವು ಎಷ್ಟು ಹುಷಾರು ಮಾಡೋಕ್ಕೆ ಹೋದ್ರೂ ಸಹ ಆಗೋದಿಲ್ಲ. ಏನು ಮಾಡೋದು, ನಾವು ಗಾಡಿ ಚೆನ್ನಾಗಿ ಇಟ್ಕೋಬೇಕು ಅಂತೀವಿ, ಆದರೆ ಈ ಚೆನ್ನಾಗಿಡೋಕ್ಕೆ ಈ ಜನಗಳು ಬಿಡೋಲ್ಲ. ರಾತ್ರಿ ನಿದ್ದೆ ಇಲ್ಲ, ನಿದ್ದೆ ಜಾಸ್ತಿ ಆಗಲಿಲ್ಲ. ಇನ್ನಾಯ್ತು, ಇವತ್ತು ರಾತ್ರಿ ಮಂಗಳೂರು ಹೋಗಿ ನಿದ್ದೆ ಮಾಡಬೇಕು. ಅದಕ್ಕಿಂತ ಮೊದಲಂತೂ ಆಗಲ್ಲ, ಯಾಕಂದರೆ ಈಗ ಚಾಲೂ ಮಾಡಿದರೆ ಸಂಜೆ 7 ಗಂಟೆ ಆಗುತ್ತೆ. ರೋಡ್ ಸರಿ ಇಲ್ಲ, ಎಲ್ಲ ರೋಡ್ ಮಾಡ್ತಾರೆ, ಆ ರೋಡೊಂದು ಮಾಡ್ತಾಯಿಲ್ಲ. ಒಂದು 15 ಕಿಲೋಮೀಟ್ರ್ ತುಂಬ ಹಾಳಿದೆ, ಅದೊಂದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಭಾರಿ ಅಂದರೆ ಭಾರಿ ಕಷ್ಟ ಆಗಿಬಿಟ್ಟಿದೆ. ಡ್ರೈವಿಂಗ್ ಮಾಡೋದಂದರೆ ಟೆನ್ಷನ್ ಆಗುತ್ತೆ. ಈಗ ಆಲ್ರೆಡಿ ಗಾಡಿ ಕೆಲಸಕ್ಕೆ ಬಂದಿದೆ, ಸಣ್ಣ ಕೆಲಸ ಎಲ್ಲಿದೆ, ಒಂದು ವೇರಿಂಗ್ ಹೋಗಿದೆ. ಆಮೇಲೆ ಕೆಳಗಡೆ ಏನೋ ಲಿಂಕ್ ರಾಡೆಲ್ಲ ಸೌಂಡ್ ಬರ್ತಾ ಇದ್ದಾವೆ. ಮತ್ತು ಬ್ರೇಕ್ ಪ್ಯಾಡ್ ಹಾಕಬೇಕು. ಎಲ್ಲ ಸೇರಿ ಒಂದು 20,000 ಖರ್ಚಿದೆ ಮುಟ್ಟಿದರೆ. ಆದರೆ ಈಗ ಮಾಡಲ್ಲ, ನಡೀತದೆ ಸದ್ಯಕ್ಕೆ. ಒಂದೇ ಸಾರಿ ಇದೆಲ್ಲ ಮಳೆ ಮುಗಿಲಿ, ದೀಪಾವಳಿಗಿಂತ ಸ್ವಲ್ಪ ಮೊದಲು ಒಮ್ಮೆ ಶೋರೂಮ್ಗಿಟ್ಟು ಫುಲ್ ಕೆಲಸ ಮಾಡಿಸ್ಕೊಂಬಿಡ್ತೀನಿ. ಯಾಕಂದರೆ ಮೇನ್ ಗಾಡಿ ನಮಗೆ, ಯಾಕಂದರೆ ಗಾಡಿ ಕರೆಕ್ಟಾಗಿದ್ದರೆ ನಮಗೆ ಎಲ್ಲಿ ಬೇಕಾದ್ರೂ ಹೋಗೋಕ್ಕೆ ಧೈರ್ಯ ಇರ್ತದೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅದಕ್ಕೂ ದುಡ್ಡು ರೆಡಿ ಮಾಡ್ಕೋಬೇಕು. ಎಲ್ಲ ಬರೀ ಕಟ್ಟಕ್ಕೆ ಆಗಿಬಿಟ್ಟಿದೆ. ಕಟ್ಟೋದಂದರೆ ಸ್ವಲ್ಪ ಅಲ್ಲ, ಅಲ್ಪ ಅಲ್ಲ, ತುಂಬ ಇದೆ. ನಮ್ಮ ಡ್ರೈವರ್ಸ್ನವ್ರು ಯಾರೇ ಒಬ್ಬರು ಚೆನ್ನಾಗಿದ್ದೀನಿ ಅಂತ ಹೇಳೋರು ಒಬ್ಬರು ಇಲ್ಲ ಪಾಪ. ಎಷ್ಟು ದುಡಿದ್ರು ಅಲ್ಲಿಂದ ಅಲ್ಲಿಗೆ, ಎಷ್ಟು ದುಡಿದ್ರೂ ಉಳಿಯೋಲ್ಲ ದುಡ್ಡು. ನಮ್ಮ ಡ್ರೈವರ್ಗಳು ಪ್ರತಿಯೊಬ್ಬರದು ಅದೇ ಕಷ್ಟ, ಅದೇ ಪ್ರಾಬ್ಲಮ್. ಅದೇನಂತ ಗೊತ್ತಿಲ್ಲ. ಓಕೆನಾ ಫ್ರೆಂಡ್ಸ್, ಸದ್ಯಕ್ಕೆ ಮಟ್ಟಿಗೆ ಇದನ್ನೇ ಮಾಡೋದು, ಮತ್ತೆ ನೋಡೋದು ಮುಂದೆ. ಆಯಿತು ಫ್ರೆಂಡ್ಸ್, ಇನ್ನು ನಾನು ಹೊರಡ್ತೀನಿ ಇಲ್ಲಿಂದ.
ಓಕೆ ಬಾಯ್ ಬಾಯ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.